ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಷ್ಟ್ರ ರಾಜಕಾರಣದ ಸ್ಫೋಟಕ ಸುದ್ದಿ. ಇಡೀ ರಾಷ್ಟ್ರ ರಾಜಕಾರಣ ಮತ್ತು ಈ ಸರ್ಕಾರದ ಅಸ್ತಿತ್ವ, ಈ ದೇಶದ ಸ್ಥಿರತೆಗೆ ಸಂಬಂಧಪಟ್ಟಂತಹ ಭಯಂಕರ ಸಂಚೊಂದು ಕಡೆಗೂ ಓಪನ್ ಆಯಿತು ನೋಡಿ ಅಂತ ಸಾಕ್ಷಿ ಇಟ್ಟ BJP ರಾಹುಲ್ ಗಾಂಧಿ ವಿರುದ್ಧ ಸ್ಫೋಟಕ ವಿಚಾರ ಒಂದು ಈಗ ಸಿಡಿದಿದೆ. ಏನದು ಹಾಗಾದರೆ? ಇಡೀ ದೇಶ ನೋಡಲೇಬೇಕಾದಂತಹ ವಿಷಯ ಅಂತ BJP ಈಗ ಮುಗಿ ಬೀಳ್ತಿರೋದು. ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, BJP ಈಗ ಅತ್ಯಂತ ಖಚಿತವಾಗಿ ಇದನ್ನು ಹೇಳ್ತಿದೆ. ಯಾಕಂದರೆ ಇಷ್ಟು ದಿನ ಲಿಂಕ್ಗಳು ಸಿಕ್ಕಿದ್ವು, ಸೆಷನ್ನಲ್ಲಿ ಆರೋಪ ಪ್ರತ್ಯಾರೋಪ ಜಟಾಪಟಿ ಆಯಿತು. ಆದರೆ ಈಗ ಖಚಿತವಾಗಿ ಸಿಗ್ತಾ ಇದೆ. ಯಾಕಂದರೆ ಇನ್ನು ಇವರು ಪ್ರಿಟೆಂಡ್ ಮಾಡ್ತಿಲ್ಲ, ಸುತ್ತಿ ಬಳಸಿ ಮಾಡ್ತಿಲ್ಲ, ಬದಲಾಗಿ ನೇರ ಮಾಡ್ತಿದ್ದಾರೆ. ನೋಡಿ, ಕಾಂಗ್ರೆಸ್ನ ಅಸಲಿಯತ್ತನ್ನು ಈಗ ತಿಳ್ಕೊಳ್ಳಿ, ಮುಂದಿನದ್ದನ್ನು ನೀವೇ ನಿರ್ಧರಿಸಿ ಅಂತ BJP ಎಲ್ಲ ಡಾಕ್ಯುಮೆಂಟ್ಸನ್ನು ಇಟ್ಟಿರೋದು. ಏನು ಹೇಳ್ತಾ ಇದೆ ಹಾಗಾದರೆ? ಲೇಟೆಸ್ಟ್ ಡೆವಲಪ್ಮೆಂಟ್. ಸ್ಯಾಮ್ ಪಿತ್ರೋಡ, ಕಾಂಗ್ರೆಸ್ನ ಸೀನಿಯರ್ ಲೀಡರ್, ರಾಹುಲ್ ಗಾಂಧಿಯವರ ಅಡ್ವೈಸರ್ ಮತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕಾಂಗ್ರೆಸ್ನ ಎಲ್ಲ ಕಾರ್ಯಕ್ರಮಗಳ ಮುಂದಾಳತ್ವ ವಹಿಸಿರೋರೆ ಸ್ಯಾಮ್ ಪಿತ್ರೋಡ ಗೊತ್ತು. ಸ್ಯಾಮ್ ಪಿತ್ರೋಡ ಅವರು ರಾಷ್ಟ್ರೀಯ ಸುದ್ದಿ ವಾಹಿನಿಗೆ ಸಂದರ್ಶನವೊಂದನ್ನು ಕೊಟ್ಟಿದ್ದು ಈಗ ಸ್ಫೋಟಕ ವಿಚಾರ ಬಹಿರಂಗಗೊಂಡಿದೆ. ಏನದು ಅಂತ ಕೇಳಿದ್ರೆ, ಜರ್ಮನಿಗೆ ಯಾಕೆ ಹೋದರು ರಾಹುಲ್ ಗಾಂಧಿ ಅವರು? ಅದು ಕೂಡ ಸೆಷನ್ ನಡೀತಿರೋ ಹೊತ್ತಲ್ಲಿ LOP ಆಗಿ ಪ್ರತಿಪಕ್ಷ ನಾಯಕನಾಗಿ ಸೆಷನನ್ನು ಸ್ಕಿಪ್ ಮಾಡಿ ಜರ್ಮನಿಗೆ ಹೋಗುವಂಥದ್ದು ಏನಿತ್ತು? ಇಲ್ಲಿ ಶರ್ಟ್ ಹಾಕ್ಕೋತಾರೆ, ಅಲ್ಲಿ ಹೋಗಿ ಜುಬ್ಬ ಹಾಕ್ಕೊಳ್ತಾರೆ, ಏನಿದು ಸೀಕ್ರೆಟ್ ಅಂತೆಲ್ಲ BJP ಬಹಳ ವಿಚಾರಗಳಿವೆ ರಾಹುಲ್ ಗಾಂಧಿಯವರ ಸುತ್ತ ಅಂತ ಮುಗಿಬಿದ್ದಿತ್ತು. ವೋಟ್ ಚೋರಿ PDF ರೆಡಿ ಆಗಿದ್ದು ಎಲ್ಲಿ ಅಂತ ಗೊತ್ತು ಅಂತೆಲ್ಲ ಆಕ್ರೋಶ ಹೊರಹಾಕಿತ್ತಲ್ವ. ಅಲ್ಲಿ ಹೋಗಿ ಏನು ಮಾಡಿದ್ರು, ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗಲ್ಲಿ ಹಿಂದೆ ಬಿದ್ದಿದೆ, ಇನ್ನೂ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು ಅಂದರು. ಆಮೇಲೆ ಈ ಸೋರಸ್ ಫಂಡೆಡ್ ಒಂದು ಸಂಸ್ಥೆಯ ಡೈರೆಕ್ಟರ್ಸ್ ಜೊತೆಗೆ ನಿಂತು ಫೋಟೋಶೂಟು ಎಲ್ಲ BJP ಆಕ್ರೋಶಕ್ಕೆ ಗುರಿಯಾಗಿತ್ತು. ಈಗ ನೋಡಿ ಅಸಲಿಯತ್ತು ತೆರೆದುಕೊಳ್ತಿದೆ. ಸ್ಯಾಮ್ ಪಿತ್ರೋಡ ಓಪನ್ ಆಗಿ ಹೇಳ್ತಾ ಇದ್ದಾರೆ, ಪ್ರೋಗ್ರೆಸಿವ್ ಅಲೈನ್ಸ್, ದಿ ಪ್ರೋಗ್ರೆಸಿವ್ ಅಲೈನ್ಸ್ ಇದರ ಭಾಗವಾಗಿದೆಯಂತೆ ಕಾಂಗ್ರೆಸ್ಸು. ವಿವಿಧ 9-10 ರಾಷ್ಟ್ರಗಳು ಇದರಲ್ಲಿ ಮೆಂಬರ್ಸು. ಅದರಲ್ಲಿ ಒನ್ ಆಫ್ ದಿ ಮೆಂಬರ್ಸ್ ರಾಹುಲ್ ಗಾಂಧಿಯವರಾಗಿದ್ದಾರೆ ಅನ್ನೋದನ್ನು ಓಪನ್ ಆಗಿ ಹೇಳಿದ್ದಾರೆ. ಈ ಪ್ರೋಗ್ರೆಸಿವ್ ಅಲೈನ್ಸ್ ಅಂದರೆ ಏನು ಅನ್ನೋದನ್ನು ಈಗ BJP ನೋಡಿ ವಿತ್ ಡೀಟೇಲ್ಸ್ ಪ್ರಸ್ತುತಪಡಿಸ್ತಾ ಇದೆ. ಪ್ರೋಗ್ರೆಸಿವ್ ಅಲೈನ್ಸ್ ಅಂದರೆ ಏನು ಅಂತ ದಯವಿಟ್ಟು ನೋಡ್ಕೊಳ್ಳಿ. ಈಗ ಯಾವುದೂ ಕೂಡ ಗುಟ್ಟಾಗಿ ಉಳ್ಕೊಂಡಿಲ್ಲ, ಬದಲಾಗಿ ಅವರೇ ಒಪ್ಪಿಕೊಂಡಿದ್ದಾರೆ. ದಯವಿಟ್ಟು ದೇಶದ ಜನ ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ. ಈ ಪ್ರೋಗ್ರೆಸಿವ್ ಅಲೈನ್ಸ್ ಇದು ಫಾರಿನ್ ಫಂಡೆಡ್ ಐಡಿಯಾಲಜಿಕಲ್ ಎಕೋಸಿಸ್ಟಮ್, ಒಂದು ಆಪರೇಟಿಂಗ್ ಅಂಡರ್ ದ ಬ್ಯಾನರ್ ಆಫ್ ಪ್ರೋಗ್ರೆಸಿವಿಸಮ್. ಆದರೆ ಇಡೀ ಇಂಡಿಯಾದ ಪಾಲಿಟಿಕ್ಸನ್ನು ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ, ಆ್ಯಂಟಿ ಇಂಡಿಯಾ ಸಂಚನ್ನು ಹೂಡೋದಕ್ಕೇನೆ ಕೆಲಸ ಮಾಡ್ತಿರೋದು ಈ ಪ್ರೋಗ್ರೆಸಿವ್ ಅಲೈನ್ಸ್ ಅನ್ನೋದಕ್ಕೆ ಸಾಕ್ಷಿಗಳಿವೆ ಅಂತ BJP ಇಡ್ತಾ ಇದೆ. ಈಗ ಈ ಪ್ರೋಗ್ರೆಸಿವ್ ಅಲೈನ್ಸ್ ಕೆಲಸನೇ ಇದು. ಹೆಸರಿಗೆ ಸುಮ್ಮನೆ ಇವ್ರದ್ದು ಪ್ರೋಗ್ರೆಸಿವಿಸಮ್, ಆದರೆ ಮಾಡ್ತಿರೋದು ಈ ಕೆಲಸ. ಇದರ ನೇರವಾದ ಲಿಂಕು ಯಾರ್ಯಾರ ಜೊತೆಗಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತೀವಿ ಅಂತಿದೆ BJP. ಮತ್ತು ಇದರ ಮೆಂಬರ್ ಆಗಿದ್ದಾರೆ, ಅಧಿಕೃತವಾಗಿ ಇದನ್ನು ಸ್ಯಾಮ್ ಪಿತ್ರೋಡ ಹೇಳ್ತಿದ್ದಾರೆ. ಪ್ರೋಗ್ರೆಸಿವ್ ಅಲೈನ್ಸ್ ಮೀಟು ಮೊದಲೇ ಶೆಡ್ಯೂಲ್ ಆಗಿತ್ತು. ಸೊ 4 ತಿಂಗಳ ಹಿಂದೆನೇ ಇದು ಫಿಕ್ಸ್ ಆಗಿದ್ದಕ್ಕೆ ರಾಹುಲ್ ಗಾಂಧಿಯವರು ಸೆಷನ್ನನ್ನು ಸ್ಕಿಪ್ ಮಾಡಿ ಅದನ್ನು ಅಟೆಂಡ್ ಮಾಡೋಕ್ಕೆ ಹೋದರು ಅಂತ ಪಿತ್ರೋಡ ಒಪ್ಪಿಕೊಳ್ತಾರೆ. ಈ ಪ್ರೋಗ್ರೆಸಿವ್ ಅಲೈನ್ಸ್ ಅಂದರೆ ನೋಡಿ, ಗ್ಲೋಬಲ್ ಪ್ರೋಗ್ರೆಸಿವ್ ಅಲೈನ್ಸ್ GPA, ಇದು ನೆಟ್ವರ್ಕ್ ಆಫ್ ಲೆಫ್ಟ್ ಲೀನಿಂಗ್ ಪೊಲಿಟಿಷಿಯನ್ಸ್ ಆ್ಯಂಡ್ ಆ್ಯಕ್ಟಿವಿಸ್ಟ್ಸ್ ವರ್ಕಿಂಗ್ ಅಕ್ರಾಸ್ ದ ಬಾರ್ಡರ್ಸ್. ಮತ್ತು ಇದರ ಬಗ್ಗೆ ರೀಸೆಂಟ್ ರಿಸರ್ಚ್ ಏನನ್ನು ಹೇಳುತ್ತೆ ಅಂತ ಕೇಳಿದ್ರೆ, ಈ ಸ್ಟ್ರಾಟಜಿಕ್ ಫಂಡಿಂಗ್ ಮತ್ತು ಕೋಆರ್ಡಿನೇಷನ್ ಜಾರ್ಜ್ ಸೋರಸ್ ಒಡೆತನದ ಓಪನ್ ಸೊಸೈಟಿ ಫೌಂಡೇಶನ್, ಇದರ ಹೆಸರು ತುಂಬ ಸಲ ಕೇಳಿರ್ತೀರಿ ನೀವು. ಭಾರತದಲ್ಲಿ ಮಾಡಬಾರದ ಸಂಚು ಮಾಡಿರೋದ್ರ ಸುತ್ತ ಈ ಹೆಸರು ಸುಮಾರು ಸಲ ಬಂದಿದೆ. ಜಾರ್ಜ್ ಸೋರಸ್ನ ಓಪನ್ ಸೊಸೈಟಿ ಫೌಂಡೇಶನ್ OSF ಇದರ ಭಾಗವಾಗಿದೆ.
ಫಂಡಿಂಗ್ ಮತ್ತು ಕೋಆರ್ಡಿನೇಷನ್ ಈ OSF ಇಂದ ಆಗುವಂತಹ ಪ್ರೋಗ್ರೆಸಿವ್ ಅಲೈನ್ಸಲ್ಲಿ ಅಧಿಕೃತವಾದ ಪಾರ್ಟ್ ಆಗಿದೆ ಕಾಂಗ್ರೆಸ್ಸು. ಈಗ ಡಿಸೈಡ್ ಮಾಡಿ ಭಾರತದ ಪಾಲಿಟಿಕ್ಸನ್ನು ಯಾರು ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ, ಯಾರು ಸಂಚು ಹೂಡ್ತಿದ್ದಾರೆ ಅಂತ ಈಗ ಡಿಸೈಡ್ ಮಾಡಿ ಅಂತ BJP ಇದೆಲ್ಲವನ್ನು ಇಟ್ಟು ದಾಖಲೆ ಸಮೇತ ಮುಗಿಬಿದ್ದಿದೆ. ಮತ್ತು ಎಲ್ಲ ಬಗೆಯಲ್ಲೂ ಕೂಡ ಪ್ರಮೋಟಿಂಗ್ ಡೆಮೋಕ್ರಸಿ, ಹ್ಯೂಮನ್ ರೈಟ್ಸು, ಸೋಷಿಯಲ್ ಜಸ್ಟಿಸ್ ಜಗತ್ತಿನಲ್ಲಿ ಅಂತ ಇವರು ಮಾತನಾಡೋದು. ಆದರೆ ಮಾಡೋ ಕೆಲಸ ಕ್ರಾಸ್ ದಿ ಬಾರ್ಡರ್ಸ್ ಇಂತಹ ಆ್ಯಂಟಿ ಇಂಡಿಯಾ ಉದ್ದೇಶದಿಂದಲೇ ವರ್ಕ್ ಮಾಡೋದು ಇದು. ಯಾಕಂದರೆ ಜಾರ್ಜ್ ಸೋರಸ್ ನೌನ್ ಫಾರ್ ದ್ಯಾಟ್ ಅಲ್ವಾ. ಜಾರ್ಜ್ ಸೋರಸ್ ಭಾರತಕ್ಕೆ ಏನೇನು ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ಹಾಗಾಗಿ ಈಗ ಕೊನೆಗೂ ಇದು ಸೀಕ್ರೆಟ್ ಆಗಿ ಅನುಮಾನವಾಗಿ ಉಳ್ಕೊಂಡೇ ಇಲ್ಲ, ಬಯಲಾಗಿದೆ. ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಯಾಕೆ ಹೋಗ್ತಾರೆ ಅಂತ BJP ಮುಗಿಬಿದ್ದಿರೋದು. ಮೊನ್ನೆ ಅಷ್ಟೇ ನೋಡಿದ್ವಿ ನಾವು. ಈಗ ರಾಹುಲ್ ಗಾಂಧಿ ಪೌರತ್ವ ಕೇಸ್ ನಡೀತಿದೆ, ಸ್ವಲ್ಪ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಬರೀ ಅವರು ಈ ದೇಶದ ಪ್ರಜೆ ಅಲ್ಲ ಅಂತ ಮಾತ್ರ ಅಲ್ಲ, ಬದಲಾಗಿ ಫೇಕ್ ಪಾಸ್ಪೋರ್ಟಿಂದ ಅವರು ಎಲ್ಲ ಕೆಲಸ ಮಾಡಿಸ್ಕೊಳ್ತಿದ್ದಾರೆ, ವಿದೇಶ ಪ್ರಯಾಣ ಅದು ಇದು ಅಂತ ಒಂದು. ಮತ್ತು ಭಾರತದ ಗೌಪ್ಯ ಮಾಹಿತಿ ಮತ್ತೊಂದು ಶತ್ರು ರಾಷ್ಟ್ರಕ್ಕೆ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಅಂತ ಇನ್ನೊಂದು ಕೇಸು, ಬಹಳ ಗಂಭೀರ ಸ್ವರೂಪದ್ದು. ಮತ್ತು ಅದನ್ನು ಪ್ರೂವ್ ಮಾಡೋದಕ್ಕೆ ಬೇಕಾದ ಎಲ್ಲ ವಿಡಿಯೋ ಸಾಕ್ಷಿಗಳನ್ನು ಪ್ರೊವೈಡ್ ಮಾಡಿದ್ದೀನಿ ಅಂತ BJP ನಾಯಕರು ಈಗ ಕೋರ್ಟಲ್ಲಿ ಹೋರಾಟ ಮಾಡ್ತಿದ್ದು, ಅವ್ರ ಜೀವಕ್ಕೆ ಅಪಾಯ ಇದೆ ಅಂತ ಲಕ್ನೋ ಕೋರ್ಟ್ಗೆ ಹೈಕೋರ್ಟು ಆ ಕೇಸನ್ನು ಟ್ರಾನ್ಸ್ಫರ್ ಮಾಡಿದ್ದು ಕೂಡ ನೋಡಿದ್ದೀವಿ. ಇದರ ನಡುವೆ BJP ಮೊನ್ನೆ ಎಲ್ಲ ಮುಗಿಬಿದ್ದಿತ್ತು. ವೋಟ್ ಚೋರಿ ಡಾಕ್ಯುಮೆಂಟು PDF ಯಾವ ದೇಶದಲ್ಲಿ ರೆಡಿ ಆಗಿದೆ ಅನ್ನುವ ಮಾಹಿತಿಯೂ ಸಿಕ್ಕಿದೆ ಅಂತ. ಮ್ಯಾನ್ಮಾರಲ್ಲಿ ಏನಾಯಿತು, ಜರ್ಮನಿಲಿ ಏನಾಯಿತು, ಯಾಕೆ ಇವರು LOP ಆಗಿ ಇವ್ರಿಗೆ ರಕ್ಷಣಾ ವ್ಯವಸ್ಥೆ ಅಂದರೆ ಭದ್ರತಾ ಪಡೆಗಳಿದ್ದಾವಲ್ಲ ಅವ್ರಿಗೂ ಇನ್ಫಾರ್ಮೇಷನ್ ಕೊಡದೆ ಪ್ರೋಟೋಕಾಲನ್ನು ಗಾಳಿಗೆ ತೂರು ಹೋಗ್ತಾರೆ ಅಂತ ಪತ್ರ ಬರೆದಿದ್ದು ನೆನಪಿದೆ ನಮಗೆ. ಆವಾಗ BJP ಮುಗಿಬಿದ್ದಿತ್ತು. ಭದ್ರತಾ ಪಡೆ ಅವರನ್ನು ರಕ್ಷಿಸೋದಕ್ಕೆ ಇರುವಂಥ ಭದ್ರತಾ ಪಡೆಗೂ ಕೂಡ ಮರೆಮಾಚಿ ಇವರು ಹೋಗೋದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ರು. ಇಷ್ಟೆಲ್ಲ ಆಕ್ರೋಶ ರಾಹುಲ್ ಗಾಂಧಿಯವರ ವಿರುದ್ಧ ಎದ್ದಿತ್ತು. ಈಗ ನೋಡಿ ಅದಕ್ಕೆಲ್ಲ ಉತ್ತರ ಸಿಗ್ತಿದೆ. ಯಾಕೆ ಅವರು ಪದೇ ಪದೇ ಇಲ್ಲಿ ಸೆಷನ್ ಇರೋ ಹೊತ್ತಲ್ಲಿ ಹೋಗ್ತಾರೆ, ಸೆಷನ್ ಮುಂಚೆ ಸೆಷನ್ ಆದಮೇಲೆ ತುಂಬ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇಲ್ಲಿ ಆಗ್ತಿದೆ ಅನ್ನುವಾಗ ವಿದೇಶದಲ್ಲಿರ್ತಾರೆ ರಾಹುಲ್ ಗಾಂಧಿ ಅನ್ನುವಂಥ ಆರೋಪಗಳು ಆಗಾಗ ಕೇಳಿ ಬರ್ತಿತ್ತು. ಈಗ ನೋಡಿ आज उनके पैतृक सलाहकार श्री सैम पित्रोदा, क्योंकि वो उनके स्वर्गीय पिताजी के भी सलाहकार रहे थे, और उनके वैचारिक मानस के निर्माता यानी हु इज हिज ट्रेडिशनल फैमिली एडवाइजर एंड आर्किटेक्ट ऑफ हिज माइंडसेट एंड साइकोलॉजी, Mr. Sam Pitroda, in his interview yesterday, has inadvertently exposed the real face of Congress party. उन्होंने कल एक इंटरव्यू में कहा कि कांग्रेस पार्टी ग्लोबल प्रोग्रेसिव अलायंस नामक एक गठबंधन का हिस्सा है और उसी में भाग लेने के लिए राहुल गांधी जी जर्मनी गए थे. अब यह ग्लोबल प्रोग्रेसिव अलायंस एक ऐसे संगठन से जुड़ा हुआ है जो भारत विरोधी शक्तियों के साथ और भारत विरोधी बातों को स्थापित करने वाले अनेक संगठनों के नेटवर्क का हिस्सा है. इसी यात्रा के दौरान आपको पहले से यह बात पता है कि सेंट्रल यूरोपियन यूनिवर्सिटी कि प्रेसिडेंट कॉर्नेलिया वुल से वो मिले थे और स्पष्ट रूप से सेंट्रल यूरोपियन यूनिवर्सिटी जॉर्ज सोरेस की ओपन सोसाइटी फाउंडेशन से फंडेड है. अब सैम पित्रोदा जी से जब यह पूछा जाता है कि ग्लोबल प्रोग्रेसिव अलायंस का क्या संबंध है कांग्रेस से, तो वो स्वयं रहस्योद्घाटन करते हैं कि राहुल गांधी जी उसके प्रेसिडियम हैं और सैम पित्रोदा उसके मेंबर, यानी राहुल गांधी जी उसके अध्यक्षीय समकक्ष हैं और सैम पित्रोदा उसके सदस्य हैं. और मजे की बात वो कहते हैं कि 110 कंट्रीज का डेमोक्रेसी का ये अलायंस है. मैं सैम पित्रोदा जी और कांग्रेस के तमाम वरिष्ठ लोगों से पूछना चाहता हूं, भाई साहब 110 कंट्री दुनिया में हैं कौन से जिनमें स्थायी लोकतंत्र है? मैं पूछना चाहता हूं. 190 देश कुल हैं जिसमें 57 मुस्लिम देश हैं. स्थायी लोकतंत्र किसी में नहीं, 57 या माइनस.
इसके अलावा कम से कम 30-40 देश राजतंत्र हैं ऑफिशियली, उनको माइनस कर दीजिए तो संख्या 100 के नीचे आ जाती है। बाकी डिक्टेटर रिजीम है। तो वेस्टर्न वर्ल्ड को छोड़कर ईस्ट में अगर आप देखें तो ऑस्ट्रेलिया, न्यूजीलैंड, जापान और भारत के अलावा कोई स्थायी लोकतंत्र नहीं है। तो पहले यह दिखाई पड़ता है कि लोकतंत्र के आवरण में यह कौन से देशों का समूह है। ದಿಗ್ವಿಜಯ್ ಸಿಂಗ್ ಕಾಂಗ್ರೆಸ್ನ ರಾಜ್ಯಸಭಾ MP ಸೀನಿಯರ್ ಮೋಸ್ಟ್ ಲೀಡರು ಏನಂದ್ರು, CWC ಮೀಟಿಂಗ್ ಇರೋ ದಿನವೇ BJP RSS ಮೋದಿ ಫೋಟೋ 90ಸ್ದು ಮೋದಿ ನೆಲದ ಮೇಲೆ ಕೂತಿರೋದು, ಅಡ್ವಾಣಿಯವರ ಎದುರು ನೆಲದ ಮೇಲೆ ಕೂತಿರೋ ಫೋಟೋ ಶೇರ್ ಮಾಡಿ, ಇದು ಆರ್ಗನೈಸೇಷನ್ನ ಪವರು, ಒಂದು ಸಿಸ್ಟಮ್ಮು, ಸಂಘಟನೆ ಹೆಂಗಿದೆ ಅಂದರೆ ನೆಲದ ಮೇಲೆ ಕೂತಿರುವ ತೀರಾ ಸಾಮಾನ್ಯ ಕಾರ್ಯಕರ್ತನೂ ಕೂಡ ದೇಶದ ಅತ್ಯುನ್ನತ ಜಾಗವನ್ನು ಇವತ್ತು ಅಲಂಕರಿಸಬಹುದು ಅಂದರೆ ಅದು ಸಂಘಟನೆಯ ಶಕ್ತಿ ಅಂತ RSS BJPಯನ್ನು ಹೊಗಳಿ, ಅಂದರೆ BJPಯ ವಿರೋಧಿಯೇ ನಾನು ಅಂತ ಆಮೇಲೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ, ಬಟ್ ಸಂಘಟನೆಯನ್ನು ಮೆಚ್ಚಿಕೊಂಡೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನಾದರೂ ಆಗಲಿ, ರಾಹುಲ್ ಗಾಂಧಿ, ಖರ್ಗೆ, ಸೋನಿಯಾ ಗಾಂಧಿ ಇನ್ನಿತರರನ್ನೆಲ್ಲ ಟ್ಯಾಗ್ ಮಾಡಿ ಮೋದಿ ಬೆಳೆಯೋದಕ್ಕೆ ಸಿಕ್ಕಿರೋ ಅವಕಾಶವನ್ನು ಬಣ್ಣಿಸಿ ಅವರು ಟ್ವೀಟ್ ಮಾಡ್ತಾರೆ. ಅದು ಸಂಚಲನ ಸೃಷ್ಟಿ ಮಾಡ್ತು. ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಬಾಂಬ್ ಹಾಕಿಬಿಟ್ರು ದಿಗ್ವಿಜಯ್ ಸಿಂಗ್ ಅವರು. CWC ದಿನ ಅದು ಕೂಡ ಹಂಗೆ ಹೊತ್ತುಕೊಂಡಿದೆ. ಕಾಂಗ್ರೆಸ್ನ ಒಳಗಡೆ ಯಾವಾಗ ಬೇಕಾದರೂ ಪಕ್ಷ ಸ್ಪ್ಲಿಟ್ ಆಗಬಹುದು ಅನ್ನೋ ತನಕ ಪ್ರಿಯಾಂಕಾ ವಾದ್ರಾ ನಾಯಕತ್ವಕ್ಕೆ ಕೂಗು ಜಾಸ್ತಿ ಆಗಿದೆ. ರಾಹುಲ್ ಗಾಂಧಿ ವಿರುದ್ಧ ಆಕ್ರೋಶ ಸಿಡಿದಿದೆ. ಮೊನ್ನೆ ಅಷ್ಟೇ ದಿಗ್ವಿಜಯ್ ಸಿಂಗ್ ಅವರು, ನೀವು ಸೋಷಿಯೋ ಎಕನಾಮಿಕಲ್ಲೆಲ್ಲ ತುಂಬ ಗ್ರೇಟ್ ಇದ್ದೀರಿ ಬಿಡಿ, ಬಟ್ ಕಾಂಗ್ರೆಸ್ ಕಡೆಗೂ ಒಂಚೂರು ನೋಡಿ, ಕಾಂಗ್ರೆಸ್ ರಿಫಾರ್ಮು, ಇಲ್ಲಿ ಡಿಸೆಂಟ್ರಲೈಸೇಷನ್ನು ಇದೆಲ್ಲ ನಡಿಬೇಕು, ಬಟ್ ನಿಮ್ಮನ್ನು ಕನ್ವಿನ್ಸ್ ಮಾಡೋದು ಕಷ್ಟ ಅಂತ ಕಾಲೆಳೆದಿದ್ರು. ಶಶಿ ತರೂರ್ ಯಾವ ದಾರಿ ಹಿಡಿದಿದ್ದಾರೆ ಅನ್ನೋದು ಗೊತ್ತು. ಬೇರೆ ಬೇರೆ ನಾಯಕರು ಓಪನ್ ಆಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿರೋದು ನೋಡ್ತಿದ್ದೀವಿ. ಇದರ ನಡುವೆ ಈಗ ಇಂಥದ್ದೊಂದು ಬಾಂಬ್ ಸಿಡಿಸಿದೆ BJP. ರಾಹುಲ್ ಗಾಂಧಿ ಅವರ ಬಗ್ಗೆ ಈಗ ಇಡೀ ದೇಶ ನಿರ್ಧರಿಸಲಿ ಅಂತ ಕಾದು ನೋಡೋಣ ಇದು ಎಲ್ಲಿಗೆ ಹೋಗಿ ತಲುಪತ್ತೆ. ಮತ್ತು ನಿಜಕ್ಕೂ ಈ ಲಿಂಕ್ಗಳನ್ನು ಅಂದರೆ ಆ್ಯಂಟಿ ಇಂಡಿಯಾ ಆ್ಯಕ್ಟಿವಿಟಿಯನ್ನೇ ರಾಹುಲ್ ಗಾಂಧಿ ಮಾಡ್ತಿದ್ದಾರೆ ಅನ್ನೋದನ್ನು BJP ನಾಯಕರು ಪ್ರೂವ್ ಮಾಡ್ತಾರಾ ಕಾನೂನು ದಾರಿಯಲ್ಲಿ ಅಂತ. ಅದು ನಡೀತಿದೆ ಕೇಸು ಈಗ. ಹಾಗಾಗಿ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.